ಯಾಕೆ ಮಾವ ಬೇಜಾರಾಗಿದ್ದೀರಾ? ಬೆಳ್ಳಿ ಮದ್ವೆಗೆ ಒಪ್ಲಿಲ್ವಾ? ಕೆಲವು ನಿರ್ಧಾರ ನಿಮ್ಮ ಕೈಲಿ ಇರಲ್ಲ ಮಾವ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ ಹೇಳಿ? ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಮಾಯಾ, ಬೆಳ್ಳಿ ಮದ್ವೆಗೆ ಒಪ್ಕೊಂಡಿದ್ದಾಳೆ. ದೇವ್ರೆ, ನಂಗೀಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಒಂದು ಮಾತಂತೂ ನಿಜ, ಚಿತ್ರಕ್ಕ ಯಾವಾಗಲೂ ನಮ್ಮ ಜೊತೆನೇ ಇರಬೇಕು. ಯಾಕಂದರೆ ಬೆಳ್ಳಿಗೆ ಯಾವುದೇ ತೊಂದರೆ ಬರ್ದಿರೋ ಹಾಗೆ ಅವರೇ ನೋಡ್ಕೊಳ್ಳೋದು. ಅವರೇ ಇಲ್ಲ ಅಂತಂದಮೇಲೆ ಅದಕ್ಕೆ ನೀನು ಈ ಪವಿತ್ರವಾದ ಕುಂಕುಮನ ಆ ಮಣ್ಣಲ್ಲಿ ತೊಗೊಂಡೋಗಿ ಬೆರೆಸ್ತಿದ್ದೀನಿ. ಒಂದು ವೇಳೆ ಒಳ್ಳೇದಕ್ಕಾದರೆ ಸರಿ, ಕೆಟ್ಟದಕ್ಕಾದರೆ ಅದನ್ನ ನೀನೇ ನೋಡ್ಕೋಬೇಕು. ಅಪ್ಪ, ಇವ್ರು ಮಾಡಿರೋ ತಯಾರಿ ಎಲ್ಲ ನೋಡಿದ್ರೆ ಚಿತ್ರಾನ್ನ ಬನ್ಸೋದು ಪಕ್ಕ ಅನಿಸ್ತದೆ. ಹೌದಮ್ಮ, ಬನ್ಸೋದ್ರಲ್ಲಿ ಇವರು ತುಂಬ ಪವರ್ಫುಲ್ಲು. ನೀನೇನು ಯೋಚನೆ ಮಾಡಬೇಡ, ಬಾ. ಸ್ವಾಮಿ ನಮಸ್ಕಾರ. ಕೂತ್ಕೊಳ್ಳಿ. ಈ ಬಂಧನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಚಿತ್ರಾಳ್ ಸಮಾಧಿಯ 3 ಅಡಿ ಮಣ್ಣು ತಂದಿದ್ದೀರಾ ತಾನೇ? ಹೌದು ಸ್ವಾಮಿ. ಭೈರ, ನೀವು ಹೇಳಿರೋ ಆತ್ಮನ ಬಂದ್ಸೋಕ್ಕೂ ಮುಂಚೆ ಇಲ್ಲಿ ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತೆ. ಅದಕ್ಕೆ ನೀವು ಯಾರು ಭಯ ಪಡ್ಕೊಡ್ದು. ಅಪ್ಪಿ ಭಯ ಪಟ್ರೆ ಇವತ್ತಿನ ಪೂಜೆಗೆ ಭಂಗ ಆಗುತ್ತೆ. ಇವತ್ತಿನ ಎಲ್ಲ ಕೆಲಸಗಳು ವ್ಯರ್ಥವಾಗುತ್ತೆ. ಅಂದ್ರೆ ಆ ಆತ್ಮ ನಮ್ಗೇನಾದ್ರು ಕಾಟ ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ನಾನು ನಿಮ್ಮ ಜೊತೆ ಇರೋವರೆಗೂ ನಿಮ್ಗೆ ಯಾವುದೇ ತೊಂದರೆಗಳಾಗೋದಿಲ್ಲ. ಧೈರ್ಯವಾಗಿರಿ. ನಾನು ನಿಮ್ಗೊಂದು ಕೆಲಸ ಹೇಳಿದ್ದೆ, ಆದರೆ ನೀವು ಅದನ್ನ ಸರಿಯಾಗಿ ಮಾಡಿಲ್ಲ.
ಚಿತ್ರನ್ನ ನಾನು ಪೂಜೆ ಮಾಡಿ ಕರೆಸ್ಬೇಕಿತ್ತು. ಆದ್ರೆ ತಾನ ಬೈದಳೆ ಅಂದ್ರೆ ನೀವೇನೋ ತಪ್ಪು ಮಾಡಿದಿರ ಅಂತ ಅರ್ಥ. ಹೌದು, ಮಣ್ಣಿನ ಬಣ್ಣ ಯಾಕೆ ಕೆಂಪಾಗಿದೆ, ಅದಕ್ಕೆ ಏನ್ ಬೆರೆಸಿದ್ದೀರಾ ಅಂತ ಹೇಳಿ. ಚಿತ್ರಂಗಿರೋ ಶಕ್ತಿಗೆ ಕುಂಕುಮ, ವಿಭೂತಿ, ದೀಪದ ಎಣ್ಣೆ, ಅಮ್ಮನವ್ರ ಸೀರೆ, ಹೀಗೆ ಯಾವುದೇ ವಸ್ತು ಸೇರಿದ್ರೆ ಅವಳ ಶಕ್ತಿ ದುಪ್ಪಟ್ಟಾಗುತ್ತೆ. ಅವಾಗ ಅವಳನ್ನ ಬಂದ್ಸೋದಿರ್ಲಿ, ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಕಷ್ಟ ಆಗುತ್ತೆ. ಸ್ವಾಮಿ ಈಗೇನು ತಪ್ಪಾಗಿದೆ ಸ್ವಾಮಿ? ನೀವು ತಂದಿರೋ ಈ ಮಣ್ಣಲ್ಲಿ ಕುಂಕುಮನ ಬೆರೆಸ್ಕೊಂಡು ತಂದಿದ್ದೀರಾ ಯಾಕೆ? ಕುಂಕುಮನ? ಇಲ್ಲ ಸ್ವಾಮಿಗಳೇ, ನಾನು ಆ ಥರ ಏನು ಕೆಲಸನೂ ಮಾಡಿಲ್ಲ. ಹಾಗಿದ್ರೆ ನಾನು ಸುಳ್ಳು ಹೇಳ್ತೀನ? ಇಲ್ಲಿ ನೋಡಿ ಮಣ್ಣು ಹೇಗೆ ಕೆಂಪಾಗಿದೆ ಅಂತ. ಭೈರಾ, ನನಗೇನು ಗೊತ್ತಿಲ್ಲ ಮಾಯ, ನನ್ನ ಮನೆಗೆ ತೊಗೊಂಡೋಗಿಟ್ಟೆ, ಆಮೇಲೆ ಇಲ್ಲಿಗೆ ತೊಗೊಂಬಂದೆ ಅಷ್ಟೇ. ನೀವು ತಗೊಂಡೋಗಿಟ್ಟು ಮತ್ತೆ ವಾಪಸ್ ತರೋ ಮಧ್ಯದಲ್ಲಿ ಏನೋ ನಡೆದಿದೆ. ಇದು ಬೇಕು ಅಂತಲೇ ಮಾಡಿರೋ ಕೆಲಸ. ಯಾರೋ ಪೂಜೆಗೆ ಭಂಗ ಆಗಲಿ ಅಂತಾನೆ ಈ ರೀತಿ ಮಾಡಿದ್ದಾರೆ. ಚಿತ್ರಂಗೆ ನಾವೀಗ ಅನ್ಕೊಂಡಿರೋದಕ್ಕಿಂತ ದುಪ್ಪಟ್ಟು ಶಕ್ತಿ ಬಂದಿದೆ. ಅವಳಿಗೆ ದೇವರ ಅನುಗ್ರಹ ಕೂಡ ಇದೆ. ಎಂತೆಂಥವ್ರು ನಾವು ನೋಡಿರ್ಬೋದು, ಆದರೆ ಈ ಪ್ರಚಂಡ ಮಾಂತ್ರಿಕನ ನೀನು ನೋಡಿಲ್ಲ. ಎಂತೆಂಥ ಭಯಂಕರ ಶಕ್ತಿಗಳನ್ನ ನನ್ನ ಮುಷ್ಟಿಲಿ ಹಿಡಿದು ಅಡಗಿಸಿದ್ದೀನಿ ನಾನು. ನನ್ನ ಹತ್ರ ನಿನ್ನ ನಾಟ ಏನು ನಡೆಯಲ್ಲ. ಏ ಚಿತ್ರ, ತೊಂದರೆ ಕೊಡದೆ ಸುಮ್ಮನೆ ಬಂದು ಚೌಕಲ್ಲಿ ಕೂರು. ನಿನ್ ಕೈಲಿ ಏನಾಗುತ್ತೆ ಅದನ್ನ ಮಾಡು, ನಾನು ನೋಡ್ತೀನಿ. ನೀನಾಗೆ ನೀನು ಬಂದ್ರೆ ಒಳ್ಳೇದು, ನಾನಾಗೆ ಕರ್ಸ್ಕೊಂಡ್ರೆ ನರಕ ಯಾತನೆ ಅನುಭವಿಸ್ತೀಯಾ? ನೀನಾ ಅಂತ ನೋಡೇ ಬಿಡೋಣ. ಅದೇನ್ ಮಂತ್ರ ಜಪಿಸು, ನಿನ್ನ ಮಂತ್ರಕ್ಕೆಲ್ಲ ನಾನು ಹೆದರೋಳಲ್ಲ ಕಣೋ. ಹೌದಾ? ಓಂ ಕಾಳಿ, ಜೈ ಜೈ ಕಾಳಿ, ಮಹಾಕಾಳಿ. ಬಂದ್ ಕೂರು. ಬರಲ್ಲ ಕಣೋ, ಬರಲ್ಲ. ಅಮ್ಮ ಆದಿಶಕ್ತಿ, ಈ ಆತ್ಮನ ಬಂಧಿಸೋದಕ್ಕೆ ನನಗೆ ಶಕ್ತಿ ಕೊಡು. ಫಟ್ ಸ್ವಾಹ. ಕರೀತಿದ್ದೀನಲ್ಲ, ಬಂದ್ ಕೂರು. ಯಾಕೆ ನನಗೆ ಚಿತ್ರ ಹಿಂಸೆ ಕೊಡ್ತಿದ್ಯಾ? ನನ್ನ ಮಾಡಿ ನನ್ನನ್ನು ಬಿಟ್ಬಿಡು. ನೀನ್ ಇವ್ರಿಗೆ ಹಿಂಸೆ ಕೊಡ್ತಿರೋ ಸರಿನಾ? ನಿನ್ನ ನಂಬ್ಕೊಂಡು ಬಂದಿರೋ ಇವರೆಲ್ಲ ಒಳ್ಳೆಯವರಲ್ಲ. ಆಸ್ತಿಗೋಸ್ಕರ ಹಕ್ಕಳ ತರ ಹೊಂಚಾಕೊಂಡು ಕಾಯ್ತಾ ಇದ್ದಾರೆ. ಇದರಿಂದ ಮುತ್ತು ಮಾವನ ಬೆಳ್ಳಿನ ಕಾಪಾಡ್ತಾ ಇರೋದು ತಪ್ಪ? ನೀನೇ ಹೇಳು. ಆಸ್ತಿ ಪತ್ರಕ್ಕೆ ಸೈನ್ ಮಾಡದೆ ಇರೋ ನನ್ನನ್ನ ಅನ್ಯಾಯವಾಗಿ ಸಾಯಿಸಿದ್ರು. ಬೆಂಕಿಲಿ ಬೇಯೋ ಹಾಗೆ ಮಾಡಿದ್ರು. ಇದಕ್ಕೆಲ್ಲ ಯಾರು ಹೊಣೆ? ನೀನ್ ಹೊಣೆ ಆಗ್ತೀಯಾ? ಮನುಷ್ಯರಿಗೆ ಸಹಾಯ ಮಾಡ್ತೀನಿ ಅಂತ ಬಂದಿದ್ಯಾ? ತಪ್ಪು ಮಾಡದೆ ಇರೋರಿಗೆ ಶಿಕ್ಷೆ, ಅನ್ಯಾಯ ಮಾಡಿರೋರಿಗೆ ರಕ್ಷಣೆನಾ? ಇದನ್ನ ಸರಿಯಾದ
ನೀನು ಒಂದು ಆತ್ಮ ಆಗಿ ಭೂಮಿ ಮೇಲೆ ಇರೋ ಹಕ್ಕೇ ಇಲ್ಲ. ಇದ್ದಿದ್ರು ಸರಿ, ಆದ್ರೆ ನೀನು ಇವರಿಗೆ ತುಂಬಾನೇ ಕಾಟ ಕೊಡ್ತಿದೀಯ. ನಿನ್ನಂತ ಕಾಟ ಕೊಡೋರ್ಗೆ ಬುದ್ಧಿ ಕಲ್ಸೋದೇ ನನ್ನ ಕೆಲಸ. ನಿನ್ನ ಆಸೆ ಆಕಾಂಕ್ಷೆಗಳೇನಿದ್ರು ನಿನ್ನ ದೇಹದಲ್ಲಿ ಜೀವ ಇರೋವರೆಗೂ ಮಾತ್ರ. ನಿನಗೆ ಮುಕ್ತಿ ಸಿಗೋವರೆಗೂ ಯಾರಿಗೂ ತೊಂದರೆ ಕೊಡದೇ ಇರೋ ಹಾಗೆ ನಿನ್ನ ಬಂಧಿಸ್ತೀನಿ. ನನ್ನ ಮಾತು ಕೇಳು. ಇಲ್ಲ ಇಲ್ಲ, ನಾನ್ ನಿನ್ ಮಾತು ಕೇಳಲ್ಲ. ನಾನ್ ಬಂದಿ ಆಗಲ್ಲ. ನನ್ ಶಕ್ತಿ ಇರೋವರೆಗೂ ಮುತ್ತು ಬೆಳ್ಳಿನ ನಾನು ಯಾವಾಗಲೂ ಕಾಪಾಡ್ತಾನೆ ಇರ್ತೀನಿ. ನಾನ್ ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ. ಕೆಟ್ಟವರಿಂದ ಒಳ್ಳೆಯವರನ್ನ ನಾನ್ ಕಾಪಾಡ್ತಿದ್ದೀನಿ. ನಾನ್ ಮಾಡ್ತಾ ಇರೋದು ಸರಿಯಾಗಿನೇ ಇದೆ. ಬರೋದಿಲ್ವಾ? ಬರಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನನ್ನ ಬಿಟ್ಬಿಡು. ಮಾತನ್ನ ಕೇಳಿ ನನ್ನನ್ನ ಬಂದ್ಸಕ್ ನೋಡ್ತಾ ಇದ್ಯಾ? ನಾನು ಇಲ್ಲಿಂದ ತಪ್ಪಿಸ್ಕೊಂಡ್ ಬಂದೆ ಅನ್ಕೋ, ನಿನ್ನ ಜೀವ ಸಹಿತ ಉಳಿಸಲ್ಲ. ಇವ್ರೆಲ್ಲರಿಗಿಂತ ಮೊದಲು ನಿನ್ನ ಸಾಯಿಸ್ತೀನಿ. ಯೋಚನೆ ಮಾಡು. ನಿನ್ನಂತ ಭಯ ಪಡಿಸೋ ಆತ್ಮಗಳನ್ನು ಸಾವಿರಾರು ನೋಡಿದ್ದೀನಿ. ನೀನ್ ನನ್ಗೇನು ಮಾಡ್ಕೊಳಕ್ಕಾಗಲ್ಲ. ಬಂದ್ ಕೂರು. ಬರಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಬರಲ್ವಾ? ಓಂ ಕಾಳಿ ಜೈ ಕಾಳಿ ಜೈ ಜೈ ಕಾಳಿ ಮಹಾಕಾಳಿ ಫಟ್ ಸ್ವಾಹ. ನನ್ ಮಾತು ಕೇಳು. ಬಾ, ಬಂದ್ ಕೂತ್ಕೋ. ಬರಲ್ಲ ಅಂತ ಹೇಳಿದ್ನಲ್ಲ. ಬೇಡ, ನಾನ್ ಬರ್ತೀನಿ. ಏನು ಮಾಡ್ಬೇಡ. ಬಂದ್ ಕೂರು. ಬಾ. ನಾನು ಇಲ್ಲಿರೋವರೆಗೂ ಭಯ ಪಡೋ ಅಗತ್ಯ ಇಲ್ಲ. ಧೈರ್ಯವಾಗಿ ಕೂತ್ಕೊಳ್ಳಿ. ಹಾ, ಬಂದ್ ಕೂರು. ನಿನ್ನ ಜೀವ ಸಹಿತವಾಗಿ ಬಿಡಲ್ಲ. ವಾಪಸ್ ಬಂದ್ಮೇಲೆ ಇವರೆಲ್ಲರ ಜೊತೆ ನಿನ್ಗೂ ನರಕ ಕಾಣಿಸ್ತೀನಿ. ನಿನ್ ಹಣ ಇನ್ನು ಕಮ್ಮಿ ಆಗಿಲ್ಲ ಅಲ್ಲ? ನಿನ್ನ ಬಂಧಿಸ್ಲೇಬೇಕು. ಇವಾಗ್ಲೂ ಹೇಳ್ತಾ ಇದ್ದೀನಿ, ಬಿಟ್ಬಿಡು ನನ್ನನ್ನ. ರುದ್ರಾಕ್ಷಿ ಮಾಲೆ ಹಾಕ್ಬೇಡ. ನಿಮ್ಮನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹೋಗಿ ಆ ಮರದ ಕೆಳಗಡೆ ಬಂದಿಯಾಗೋ. ಬೇಡ, ಬಿಟ್ಬಿಡು ನನ್ನನ್ನ.
ಹೇಳಿದಲ್ಲ, ಹೋಗ್ ಬಂದಿಯಾಗೋ. ಚಿತ್ರ ಈಗ ಪೂರ್ತಿಯಾಗಿ ಬಂದಿಯಾಗಿದ್ದಾಳೆ. ನೀವೇನು ಭಯ ಪಡೋ ಅಗತ್ಯ ಇಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸ್ವಾಮಿ. ಈ ಮಣ್ಣಲ್ಲಿ ಕುಂಕುಮ ಬೆರೆಸ್ತಾ ಇದ್ದಿದ್ರೆ ಈ ಕೆಲಸ ಇನ್ನಷ್ಟು ಸುಲಭ ಆಗಿರೋದು. ನಿಮ್ಮಲ್ಲಿ ಯಾರು ಕುಂಕುಮ ಬೆರೆಸಿಲ್ಲ ಅಂದ್ರೆ ಬೇರೆ ಯಾರು ಆಗಿರ್ತಾರೆ. ಅದ್ಯಾರು ಅಂತ ತಿಳ್ಕೊಳ್ಳಿ. ಎಷ್ಟೇ ಕಷ್ಟಪಟ್ಟರು ಈ ಬಂಧನದಿಂದ ಚಿತ್ರ ಹೊರಗಡೆ ಬರಬೇಕು ಅಂದರೆ 1 ವಾರ ಬೇಕಾಗುತ್ತೆ. ನೀವು ಮಾಡಬೇಕಂತಿರೋ ಕೆಲಸಗಳಿಗೆ ಯಾವುದೇ ರೀತಿ ಅಡೆತಡೆಗಳಾಗೋದಿಲ್ಲ. ನೀವು ಧೈರ್ಯವಾಗಿ ಮುಂದುವರಿಬೋದು. ಸ್ವಾಮಿ, ನಿಮ್ಮ ಋಣನ ಹೇಗೆ ತೀರಿಸಬೇಕು ಗೊತ್ತಾಗ್ತಾ ಇಲ್ಲ. ಇಂಥ ದೊಡ್ಡ ಮಾತೆಲ್ಲ ಬೇಡ ಬಿಡಿ. ಸ್ವಾಮಿ, ನಾವಿನ್ನ ಎಷ್ಟೊತ್ತಿರಬೇಕು? ಪೂಜೆ ಕೆಲಸ ಎಲ್ಲ ಮುಗಿದಿದೆ, ನೀವಿನ್ನು ಹೊರಡ್ಬೋದು. ಬಾಕಿ ಉಳಿದಿರೋ ಕೆಲಸ ಮುಗಿಸಿ ನಾವು ಹೊರಡ್ತೀವಿ. ಮತ್ತು ಈ ಜಾಗ ಆಗಲಿ, ಇದಕ್ಕೆ ಸಂಬಂಧಪಟ್ಟ ವಿಷಯ ಆಗಲಿ ಯಾರಿಗೂ ತಿಳಿಕೊಡ್ದು. ಇದನ್ನ ತುಂಬ ಗೌಪ್ಯವಾಗಿಡೋದು ನಿಮ್ಮ ಜವಾಬ್ದಾರಿ. ಇಲ್ಲ ಸ್ವಾಮಿ, ನಾವು ಯಾರಿಗೂ ಹೇಳೋದಿಲ್ಲ. ಒಂದು ವೇಳೆ ತಪ್ಪಿದ್ರೆ ನೀವೇ ಶಿಕ್ಷೆ ಅನುಭವಿಸ್ತೀರ. ನಾವಿನ್ನು ಬರ್ತೀವಿ ಸ್ವಾಮಿ. ಸರಿ, ಹೋಗಿ ಬನ್ನಿ. ನನಗೆ ಚಾಲೆಂಜ್ ಮಾಡ್ತೀಯ? ಈಗ ನಿನ್ನ ಹೇಗೆ ಬಂದಿದ್ದೀನಿ ನೋಡು. ನನಗೆ ರೈಸ್ ಮಿಲ್ಲಲ್ಲಿ ಲಾಕ್ ಮಾಡ್ತೀಯಾ? ನನಗೆ ತೊಂದರೆ ಕೊಡ್ತೀಯಾ? ಹೀಗೆ ಕೊಡು ತೊಂದರೆ, ನಾನು ನೋಡ್ತೀನಿ. ಇದರಿಂದ ಆಚೆ ಬರೋದಕ್ಕೆ ನಿನಗೆ ಮಿನಿಮಮ್ 1 ವಾರ ಬೇಕು. ಅಷ್ಟರಲ್ಲಿ ನನಗೇನು ಕೆಲಸ ಆಗಬೇಕು ಅದನ್ನು ನಾನು ಮುಗಿಸ್ಕೋತೀನಿ. ಏನು ಅಂತ ಯೋಚನೆ ಮಾಡ್ತಿದೀಯಾ? ನನ್ನ ಮುತ್ತು ಮಾವನ ಮದುವೆ, ಅದಾದ್ಮೇಲೆ ಬೆಳ್ಳಿ ಸಾವು. ಮುತ್ತು ಮಾವಂದು ಬೆಳ್ಳಿದು ಮದುವೆ ಮಾಡ್ತೀನಿ ಅಂತ ಹಾರಾಡ್ತಿದ್ದೆ. ಈಗೇನಾಯ್ತು? ನೀನು ರೆಕ್ಕೆ ಪುಕ್ಕಗಳನ್ನ ಹೇಗೆ ಕತ್ತರಿಸಿ ಬಿಸಾಕ್ತೀನಿ ಅಂತ ನೋಡ್ತೀರ. ಅರೆ, ಈಗಷ್ಟೇ ಬಂದಿದ್ದೀನಿ ನಿನ್ನ, ಆಗ್ಲೇ ಇಷ್ಟು ಕೋಪನಾ? ಇನ್ನು ನೀನು ನೋಡೋವಂಥದ್ದು ತುಂಬ ಇದೆ. ಓಹ್, ಸಾರಿ, ನಿನ್ನ ಕೈಲಿ ನೋಡೋಕ್ಕಾಗಲ್ಲ ಅಲ್ವಾ? ನಿನಗಷ್ಟು ಧೈರ್ಯ ಇದ್ರೆ, ಅಷ್ಟೊಂದು ತಾಕತ್ತಿದ್ರೆ, ನಾನು ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನು ತಡೆದು ತೋರಿಸು. ಆವಾಗ ಮೆಚ್ತೀನಿ ನಾನು. ನನ್ನ ಮುತ್ತು ಮಾವನ ಮದುವೆ ಎಷ್ಟು ಬೇಗ ನಡೆಯುತ್ತೆ ಅಷ್ಟು ಬೇಗ ಬೆಳ್ಳಿ ಸಾಯ್ತಾಳೆ. ಒಂದು ವೇಳೆ ನಿನ್ನ ಕೈಲಿ ತಡೆಯೋಕ್ಕಾಗದೇ ಇದ್ರೆ ಇಲ್ಲೇ ಅಳ್ತಾ ಸಂಕಟ ಪಡು. ಹ್ಯಾವ್ ಅ ಸ್ವೀಟ್ ನೈಟ್. ಅಪ್ಪ, ನಡೀರಿ ಹೊರಡೋಣ. ಸ್ವಾಮಿಗಳೇ, ಬರ್ತೀವಿ. ನಾನು ಯಾವಾಗ ಬಂಧನದಿಂದ ಹೊರಗಡೆ ಬರ್ತೀನೋ ಆಗ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ.